ಓಂ ಲಕ್ಷ್ಮೀಂ ಕ್ಷೀರಸಮುದ್ರರಾಜತನಯಾಂ ಶ್ರೀರಂಗದಾಮೇಶ್ವರೀಂ ದಾಸೀಭೂತ ಸಮಸ್ತ ದೇವವನಿತಾಂ ಲೋಕೈಕದೀಪಾಂಕುರಾಂ ಶ್ರೀಮನ್ಮಂದಕಟಾಕ್ಷಲಬ್ಧ ವಿಭವ ಬ್ರಹ್ಮೇಂದ್ರ ಗಂಗಾಧರಾಂ ತ್ವಾಂ ತ್ರೈಲೋಕ್ಯ ಕುಟುಂಬಿನೀಂ ಸರಸಿಜಾಂ ವಂದೇ ಮುಕುಂದ ಪ್ರಿಯಾಂ. ಏನಾಯ್ತು ರೀ? ಕಾರಿಂದ ತೆಂಗಿನಕಾಯಿ ತಗೊಂಡ್ ಬರೋಕೆ ಇಷ್ಟೊತ್ತ? ಆ ಪ್ರಭಾಸ್ ಬಂದಿದ್ದಾನೆ ಜಾನಕಿ. ಏನೋ ಅವನ ಸ್ನೇಹಿತರ ಜೊತೆ ದೇವಸ್ಥಾನದ ಒಳಗೆ ಇದ್ದಾನೆ. ಅಯ್ಯೋ, ಆ ದುರ್ಮಾರ್ಗಿಗಳು ಇಲ್ಲಿಗೆ ಯಾಕ್ರಿ ಬಂದ್ರು? ಅಲ್ಲ, ನಾವು ಅವತ್ತು ಅವ್ರಿಗೆ ಸಿಕ್ಕಾಪಟ್ಟೆ ಹೊಡೆದ್ಬಿಟ್ವಲ್ಲ, ಆ ಕೋಪಕ್ಕೆ ಏನಾದ್ರು ಮಕ್ಳಿಗೇನಾದ್ರೂ ಹೆಚ್ಚು ಕಡಿಮೆ ಮಾಡಕ್ ಬಂದ್ರ? ನನಗೂ ಅದೇ ಯಾಕೋ ಅನುಮಾನ. ಅಯ್ಯೋ, ಈಗೇನ್ ಮಾಡೋದು? ಇವ್ರಿಗೆಲ್ಲ ಹೇಳ್ಬಿಡೋಣ್ವಾ? ಬೇಡ, ಅವರು ವ್ರತ ಮಾಡ್ತಿದ್ದಾರೆ. ವ್ರತ ಮುಗಿಯೋವರೆಗೂ ಅವರಲ್ಲಿಂದ ಎದ್ದೇಳೋ ಹಾಗಿಲ್ಲ. ಈ ವಿಷಯ ಹೇಳಿದ್ರೆ ಅವರು ತುಂಬಾ ಭಯ ಪಡ್ತಾರೆ. ತುಂಬಾ ನಿಷ್ಠೆಯಿಂದ ಮಾಡಬೇಕಾಗಿರೋ ವ್ರತ ಇದು. ಹೋಗ್ಲಿ, ಬೇರೆಯವ್ರಿಗಾದ್ರೂ ಹೇಳೋಣ್ವಾ? ಏನಂತ ಏನ್ ಹೇಳ್ತೀಯ ಜಾನಕಿ? ನಾವು ದೇವಸ್ಥಾನಕ್ಕೆ ಬಂದಿರೋದು ಅಂತ ಹೇಳ್ತಾನೆ. ನಾವೇ ಏನಾದ್ರೂ ಮಾಡಿ ಮಕ್ಕಳನ್ನ ಕಾಪಾಡ್ಕೋಬೇಕೀಗ. ಒಂದ್ ಕೆಲಸ ಮಾಡೋಣ, ಇಲ್ಲಿ ಏನೇ ಆದ್ರೂ ಸರಿ, ಮಕ್ಕಳು ಕೂತಿರೋ ಜಾಗದಿಂದ ಎದ್ದೇಳಬಾರ್ದು. ವ್ರತ ಪೂರ್ತಿಯಾಗೋವರೆಗೂ ನಾನಾಗ್ಲಿ ನೀನಾಗ್ಲಿ ಅವ್ರನ್ನ ಬಿಟ್ಟು ಇಲ್ಲಿಂದ ಎಲ್ಲಿಗೂ ಹೋಗ್ಬಾರ್ದು. ನಮ್ ದೃಷ್ಟಿ ಎಲ್ಲ ಅವ್ರ ಮೇಲೆ ಇರಬೇಕು. ಅಪಾಯದ ನೆರಳು ಕೂಡ ಅವ್ರ ಹತ್ರ ಸುಳಿಯೋ ಹಾಗಿಲ್ಲ, ಗೊತ್ತಾಯ್ತಾ? ಈ ವ್ರತ ಪೂರ್ತಿಯಾಗೋವರೆಗೂ ನಾವಿಬ್ರು ಈ ದೇವಸ್ಥಾನದಿಂದ ಆಚೆ ಹೋಗಾಗಿಲ್ಲ. ಸರಿ ರೀ. ನಾನು ಆದ್ಯನ ನೋಡ್ಕೋತೀನಿ, ನೀನ್ ರಾಜಿ ಕಡೆ ನೋಡ್ಕೋ. ಅಮ್ಮನವ್ರ ಮೇಲೆ ಅಕ್ಷತೆ ಹಾಕಿಮ್ಮ. ಓಂ ಮಹಾಲಕ್ಷ್ಮೈ ಚ ವಿದ್ಮಹಿ ವಿಷ್ಣು ಪತ್ನಿ ಚ ಧೀಮಹಿ ತನ್ನೋ ಲಕ್ಷ್ಮೀ ಪ್ರಚೋದಯಾತ್. ಸರಸಿ ಜನಲಯೇ ಸರೋಜಹಸ್ತೆ ಧವಳತರಾಂಕುಶ ಗಂಧಮಾಲ್ಯ ಶೋಭೆ ಭಗವತಿ ಹರಿವಲ್ಲಭೆ ಮನೋಜ್ಞೆ ತ್ರಿಭುವನ ಭೂತಿಕರಿ ಪ್ರಸೀದ ಮಹ್ಯಂ. ಓಂ ನಾರಾಯಣಾಯ ವಿದ್ಮಹೆ ವಾಸುದೇವಾಯ ಧೀಮಹಿ ತನ್ನೋ ವಿಷ್ಣು ಪ್ರಚೋದಯಾತ್. ಮಹಾಲಕ್ಷ್ಮೈ ಚ ವಿದ್ಮಹಿ ವಿಷ್ಣು ಪತ್ನಿ ಚ ಧೀಮಹಿ ತನ್ನೋ ಲಕ್ಷ್ಮೀ ಪ್ರಚೋದಯಾತ್.